ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಇವತ್ತು ನಾವು ಗಣರಾಜ್ಯೋತ್ಸವ ಹಬ್ಬ ಆಚರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಸಾವಿರಾರು ಲಕ್ಷಾಂತರ ಯೋಧರು ತಮ್ಮ ಜೀವವನ್ನ ಬಲಿ ಕೊಟ್ಟಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ರಕ್ತ ಹರಿಸಿದ್ದಾರೆ. ಹಾಗಾಗಿಯೇ 1947ರ ಆಗಸ್ಟ್ 15ನೇ ತಾರೀಕು ನಮಗೆ ಸ್ವಾತಂತ್ರ್ಯ ಬರುತ್ತೆ, ಭಾರತ ಸ್ವತಂತ್ರವಾಗುತ್ತೆ. ಅದಾದ 3 ವರ್ಷಕ್ಕೆ ಭಾರತ ರಾಜಪ್ರಭುತ್ವದಿಂದ ಪ್ರಜಾಪ್ರಭುತ್ವದತ್ತ ಹೊರಡುತ್ತೆ. ಆ ಸುವರ್ಣ ಕಾಲದ ಸುವರ್ಣ ಕ್ಷಣಗಳನ್ನ ನೆನಪಿಸಿಕೊಳ್ತಾ 76ನೇ ಗಣರಾಜ್ಯೋತ್ಸವ ನಾವೆಲ್ಲರೂ ಆಚರಿಸ್ತಾ ಇದ್ದೀವಿ. ಯೋಧರಿಗೆ ನಮನ ಸಲ್ಲಿಸ್ತಾ ಇರೋ ದೃಶ್ಯ, ಲೈವ್ ವಿಜುವಲ್ಸ್ ಅನ್ನ ದೆಹಲಿಯಿಂದ ನೀವು ನೋಡ್ತಾ ಇದ್ದೀರಾ. ಅಮರ್ ಜವಾನ್ ಸ್ಮಾರಕಕ್ಕೆ ಗೌರವ ಸಮರ್ಪಣೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ. ಹುತಾತ್ಮ ಯೋಧರ ಬಲಿದಾನದ ನೆನಪು ನಿತ್ಯ ನಿರಂತರವಾಗಿ ನಮ್ಮ ಹೃದಯದಲ್ಲಿರಬೇಕು. ಈ ಕ್ಷಣಕ್ಕೂ ದೇಶವನ್ನ ಕಾಯ್ತಾ ಇರೋ ಯೋಧರು ಇದ್ದಾರೆ ಅನ್ನೋ ಧೈರ್ಯದಿಂದಲೇ ನಾವು ನೀವೆಲ್ಲ ನೆಮ್ಮದಿಯ ಜೀವನ ನಡೆಸೋದಕ್ಕೆ ಸಾಧ್ಯವಾಗ್ತಾ ಇರೋದು. ಅಂತಹ ಹೋರಾಟದಲ್ಲಿ ತಮ್ಮ ಜೀವ ಕಳೆದುಕೊಂಡ ವೀರ ಯೋಧರಿಗೆ ನಮನ. The buglers sounding the rouse, the guard commander ordering salami shastros, salute with arms, marking the completion of 2 minutes of silence. Silence, quiet, still, tranquil. While 1 billion hearts beat, some now lie still. As gratitude, homage and honor call, the silence quietly, saying it all. The wreath-laying ceremony here at the National War Memorial, a solemn and poignant one. Time, the great healer, the great mediator, and the great change maker. As it seamlessly carries the moments away, it leaves in its wake many things, stories, memories, and heroes. And today, we revere and pay homage to those heroes. देश के लिए सर्वोच्च बलिदान करने वाले अमर शहीदों को राष्ट्र का नमन। माननीय प्रधानमंत्री द्वारा श्रद्धांजलि अर्पित की गई। अमर जवानों का बलिदान आने वाली पीढ़ियों के लिए प्रेरणा है। अब माननीय प्रधानमंत्री डिजिटल पुस्तिका में अपने विचार और भावों को दर्ज करेंगे। ये बेहद भावुक कर देने वाला और गौरवपूर्ण पल है। राष्ट्रीय समर स्मारक जहां गणतंत्र दिवस पर प्रधानमंत्री द्वारा अमर जवानों को श्रद्धांजलि के पश्चात ये समारोह विधिवत प्रारंभ होता है। अपने विचारों और मन के भावों को डिजिटल पुस्तिका में दर्ज करते माननीय प्रधानमंत्री, याद बहुत आते हैं वो और हमेशा याद रहेगा उनका बलिदान। ಯುದ್ಧ ಸ್ಮಾರಕಕ್ಕೆ ನಮನ ಸಲ್ಲಿಸಿದ ನಂತರ ಪ್ರಧಾನಿ ನರೇಂದ್ರ ಮೋದಿ ಡಿಜಿಟಲ್ ಪುಸ್ತಕದಲ್ಲಿ ಬರೆದು ಅಲ್ಲಿಂದ ಹೊರಟಿದ್ದಾರೆ.
फलक पे ವೀಕ್ಷಕರೇ, ಸದಾ ನಮ್ಮ ಮನಸ್ಸಿನಲ್ಲಿ ನೆನಪಿನಲ್ಲಿ ಉಳಿಯಬೇಕಾದ ಹೆಸರುಗಳೇ ವೀರ ಯೋಧರದ್ದು. ಏ ಮೇರೆ ವತನ್ ಕೆ ಲೋಗೋ ಜರಾ ಯಾದ್ ಕರೋ ಕುರ್ಬಾನಿ ಜೋ ಶಹೀದ್ ಹುಯೇ ಹೇ ಉನ್ಕಿ ಅನ್ನುವ ಹಾಡು ಲತಾ ಮಂಗೇಶ್ಕರ್ ಅವರು ಹಾಡ್ತಾ ಹಾಡ್ತಾ ಗದ್ಗದಿತರಾಗ್ತಾರೆ. ನೆಹರೂರವರು ಆ ಸಂದರ್ಭದಲ್ಲಿ ಗದ್ಗದಿತರಾಗ್ತಾರೆ. ನಾನು ಹೇಳ್ತಾ ಇರೋದು ಚೀನಾ ಮತ್ತು ಭಾರತದ ವಾರ್ನ ಸಂದರ್ಭದಲ್ಲಿ. ಆದರೆ ಆ ಹಾಡಿದೆಯಲ್ಲ, ಆ ಹಾಡಿನ ಪ್ರತಿ ಸಾಲು ಕಣ್ಣೀರು ತರಿಸುತ್ತೆ. ಯಾಕಂದರೆ ನಾವಿಲ್ಲಿ ನೆಮ್ಮದಿಯಾಗಿ ಕೂತಿದ್ದೀವಿ, ಆದರೆ ನಮ್ಮ ಯೋಧರಿದಾರಲ್ಲ, ಯೋಧರು ಪ್ರತಿ ಕ್ಷಣವೂ ಕೂಡ ಭಾರತದ ಗಡಿಯಲ್ಲಿ ನಿಂತು ಒಬ್ಬ ಶತ್ರು ಒಳಗೆ ನುಗ್ಗದ ಹಾಗೆ ತಮ್ಮ ಜೀವ ಪಣಕ್ಕಿಟ್ಟು ಕಾಯ್ತಾ ಇರ್ತಾರೆ. ಅಂತಹ ಯೋಧರ ಬಲಿದಾನವನ್ನ ಸದಾ ನೆನಪಿನಲ್ಲಿ ಇಡುವ ಸ್ಮಾರಕ ಯುದ್ಧ ಸ್ಮಾರಕ. ಯುದ್ಧ ಸ್ಮಾರಕಕ್ಕೆ ನಮನ ಸಲ್ಲಿಸಲಾಗ್ತಾ ಇದೆ. माननीय प्रधानमंत्री श्री नरेंद्र मोदी राष्ट्रीय समर स्मारक से प्रस्थान कर रहे हैं कर्तव्य पथ की ओर. अब गतिविधियों का केंद्र ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.